ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮೊದಲ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬ್ರೇಕ್ ಮಾಡ್ತಾ ಇದೆ ಅತಿ ದೊಡ್ಡ ಸುದ್ದಿ. ಸಂಚಲನವನ್ನ ಸೃಷ್ಟಿಸಲಿದೆ ನಾವು ಬ್ರೇಕ್ ಮಾಡುವಂತಹ ಸುದ್ದಿ. ಅಧಿಕಾರಿಗಳ ಜೊತೆ ನಡೆಸಿದ್ದಂತಹ ಸಭೆ ನಡೆಸಿದ್ದ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಸುದ್ದಿ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು, ಅತಿ ದೊಡ್ಡ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಅತಿ ದೊಡ್ಡ ಸಂಚಲನವನ್ನ ಈ ಸುದ್ದಿ ಸೃಷ್ಟಿಸಲಿದೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಬಿಗ್ ನ್ಯೂಸ್. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದ ಉಸ್ತುವಾರಿ ಸುರ್ಜೇವಾಲಾ ಶಾಸಕರು ಮಂತ್ರಿಗಳ ಸಭೆ ನಂತರ ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಿದ್ರ. ಶಾಸಕರು ಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆಯೂ ಕೂಡ ಸುರ್ಜೇವಾಲಾ ಸಭೆ ನಡೆಸಿದ. ಶಾಸಕರ ಜೊತೆ ಒಂದು ಸುತ್ತಿನ ಸಭೆ, ಅದಾದ ನಂತರ ಮಂತ್ರಿಗಳ ಜೊತೆ ಕೂಡ ಸಭೆ ನಡೆಸಿದ್ರು. ಅದರ ಬೆನ್ನಲ್ಲೇ ಅಧಿಕಾರಿಗಳ ಜೊತೆಯೂ ಕೂಡ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ ಅನ್ನೋ ಮಾಹಿತಿ. ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದ ಸುರ್ಜೇವಾಲಾ. ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಸಭೆ ನಡೆಸಿದ ಹೇಗೆ ಸುರ್ಜೇವಾಲಾ? ಖಾಸಗಿ ಹೋಟೆಲ್ನಲ್ಲಿ ರಣದೀಪ್ ಸುರ್ಜೇವಾಲಾ ಸಭೆ ನಡೆಸಿದ್ರು. ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆ ಹೇಗೆ ಸಭೆ ನಡೆಸಿದ್ರು? ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆ ರಣದೀಪ್ ಸುರ್ಜೇವಾಲಾ ಹೇಗೆ ಸಭೆ ನಡೆಸಿದ್ರು? ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಸಂಚಲನವನ್ನ ಸೃಷ್ಟಿಸಲಿದೆ ನಾವು ಬ್ರೇಕ್ ಮಾಡುವಂತ ಸುದ್ದಿ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಹಂತ ಹಂತವಾಗಿ ಸಭೆ ನಡೆಸಿದ್ದರ ಬಗ್ಗೆ ಒಂದು ಬಣಕ್ಕೆ ಅಸಮಾಧಾನ ಅಂತೂ ಇತ್ತು. ಶಾಸಕರ ಸಭೆ ಆಯ್ತು, ಸಚಿವರ ಜೊತೆಗೆ ಸಭೆ ಆಯ್ತು, ಅಧಿಕಾರಿಗಳ ಜೊತೆ ಕೂಡ ಸಭೆ ಮಾಡಿದ್ರ. ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ. ಪ್ರಮುಖ ಇಲಾಖೆಗಳ ಅಧಿಕಾರಿಗಳನ್ನ ಕರೆದು ಸಭೆ ನಡೆಸಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿದ್ದರಾಮಯ್ಯ ಬಣ ತಿರುಗಬಿದ್ದಿದೆ. ಶಾಸಕರು ಮಂತ್ರಿಗಳ ಸಭೆ ನಂತರ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ರು. 1-to-1 ಸಭೆ ಶಾಸಕರ ಜೊತೆ. ಅದೇ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು ಸಿದ್ದರಾಮಯ್ಯ ಬಣದವರಿಂದ. ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು ಸಿದ್ದರಾಮಯ್ಯನವರ ಬಣದಿಂದ. ಆದರೆ ಅಧಿಕಾರಿಗಳ ಜೊತೆಯೂ ಕೂಡ ಸುರ್ಜೇವಾಲಾ ಸಭೆ ನಡೆಸಿದ್ರ. ಈ ಬಗ್ಗೆಯೂ ಅಸಮಾಧಾನ ಸ್ಫೋಟ ಆಗಿದೆ. ಅಧಿಕಾರಿಗಳ ಸಭೆ ಕರೆದಿದ್ದು ಯಾಕೆ? ಹೇಗೆ ಸಭೆ ನಡೆಸಿದ್ರು ಅಧಿಕಾರಿಗಳ ಜೊತೆ? ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಸಭೆ ನಡೆಸಿದ್ ಹೇಗೆ? ಪ್ರಶ್ನೆ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲೇ 2 ಬಣಗಳ ನಡುವೆ ತಿಕ್ಕಾಟ ನಡೀತಾ ಇದೆ. ಆ ತಿಕ್ಕಾಟವನ್ನ ಬಗೆಹರಿಸೋದಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಸುರ್ಜೇವಾಲಾ ಈಗ ಮತ್ತೊಂದು ಸಮಸ್ಯೆ ಆಗಿದ್ದಾರೆ ಸಿದ್ದರಾಮಯ್ಯನವರ ಬಣಕ್ಕೆ. ಸಿಎಂ ಇಚ್ಛೆಗೆ ವಿರುದ್ಧವಾಗಿ ನಡೆದಿದ್ದ ಅಧಿಕಾರಿಗಳ ಸಭೆ. ಸುರ್ಜೇವಾಲಾ ಸಭೆ ನಂತರ ಸಚಿವರಿಂದ ಸಿಎಂಗೆ ದೂರ ಹೋಗಿದೆ. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆಗೆ ಸಿದ್ದು ಬಣ ಸಿಟ್ಟಾಗಿದೆ. ಸಿಎಂ ಇಚ್ಛೆಗೆ ವಿರುದ್ಧವಾಗಿ ನಡೆದಿದ್ದ ಅಧಿಕಾರಿಗಳ ಸಭೆ. ಸುರ್ಜೇವಾಲಾ ಸಭೆ ನಂತರ ಸಚಿವರು ಸಿಎಂಗೆ ದೂರು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ದರ ಬಗ್ಗೆ ಸಿದ್ದರಾಮಯ್ಯ ಬಣದ ಸಿಟ್ಟು ಹೊರಬಿದ್ದಿದೆ. ಸುರ್ಜೇವಾಲಾ ಸೂಪರ್ ಸಿಎಂ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ ರಾಜ್ಯದಲ್ಲಿ. ಸಿಎಂ, ಡಿಸಿಎಂ ಮತ್ತು ಸಚಿವರ ಅನುಪಸ್ಥಿತಿಯಲ್ಲಿ ಸಭೆ ನಡೆಸಿದ ಯಾಕೆ? ಪ್ರಶ್ನೆ ಇದು. ಸುರ್ಜೇವಾಲಾ ಅಧಿಕಾರ ವ್ಯಾಪ್ತಿಯನ್ನ ಮೀರ್ತಿದ್ದಾರೆ ಅನ್ನೋ ಆಕ್ರೋಶ ಈಗ. ಸಿಎಂ ಮುಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮಂತ್ರಿಗಳು. ಸರ್ಕಾರದ ಕೆಲಸ, ಉಸ್ತುವಾರಿಗಳು ಅದರಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇರೋದು ಯಾಕೆ? ಪ್ರತ್ಯೇಕವಾಗಿ ಶಾಸಕರು ಮಂತ್ರಿಗಳ ಸಭೆ ಮಾಡಿದ್ದೇ ತಪ್ಪು. ಅದರ ಜೊತೆಗೆ ಪ್ರಮುಖ ಇಲಾಖೆಗಳ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿದ್ ಯಾಕೆ? ಸರ್ಕಾರದ ಕೆಲಸದಲ್ಲಿ ಉಸ್ತುವಾರಿ
ಮಧ್ಯಪ್ರವೇಶ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಬಣದವರ ಪ್ರಶ್ನೆ. ಸುರ್ಜೇವಾಲಾ ನಡೆ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತನ್ನಿ. ಯಾವ ಅಧಿಕಾರ ಇದೆ ಅಂತ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ. ಸೂಪರ್ ಸಿಎಂ ರೀತಿ ವರ್ತಿಸ್ತಾ ಇದ್ದಾರೆ ಸುರ್ಜೇವಾಲಾ ರಾಜ್ಯದಲ್ಲಿ. ಇದನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಸಿಎಂ ಮೇಲೆ ಒತ್ತಡ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಮುಂದೆ ಅಸಮಾಧಾನವನ್ನ ಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಕೆಲಸಗಳಲ್ಲಿ ಉಸ್ತುವಾರಿ ಮಧ್ಯಪ್ರವೇಶ ಯಾಕೆ ಪ್ರತ್ಯೇಕವಾಗಿ ಶಾಸಕರು ಮಂತ್ರಿಗಳ ಸಭೆ ಮಾಡಿದ್ರು? ತಪ್ಪದು. ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿದ್ದರಾಮಯ್ಯ ಬಣ ಸಿಟ್ಟಿಗೆದ್ದಿದೆ. ಈ ವಿಷಯವನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಮನವಿ ಮಾಡಿದ್ದಾರೆ. ಸಿಎಂ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಶಾಸಕರ ಜೊತೆಗಿನ 1-to-1 ಸಭೆ. ಆ ಸಭೆಯಲ್ಲಿ ಶಾಸಕರು ಕೆಲ ಸಚಿವರ ಮೇಲೆ ಬ್ಲಾಸ್ಟ್ ಆಗಿದ್ದಾರೆ, ದೂರುಗಳನ್ನ ಕೊಟ್ಟಿದ್ದಾರೆ. ಆ ಲಿಸ್ಟ್ ಕೂಡ ಈಗ ರೆಡಿ ಆಗಿದೆ ಅನ್ನೋ ಮಾಹಿತಿ ಇದೆ. ಸಚಿವರುಗಳು ಸಹಜ ಸಿಡಿದೆದ್ದಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಸಚಿವರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ನಡೆ ಬಗ್ಗೆಯೇ ಬಹಳ ದೊಡ್ಡ ಅಸಮಾಧಾನ ಇದೆ. ರಾಜ್ಯ ಕಾಂಗ್ರೆಸ್ಸಿನ ಅಸಮಾಧಾನವನ್ನ ಬಗೆಹರಿಸೋದಕ್ಕೆ ಅಂತ ಎಂಟ್ರಿ ಕೊಟ್ಟ ಸುರ್ಜೇವಾಲಾ ಬಗ್ಗೆಯೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬಣ ರಾಜಕೀಯ, ಬಹಿರಂಗ ಹೇಳಿಕೆ ಇವೆಲ್ಲದಕ್ಕೂ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. 1-to-1 ಸಭೆ ನಡೆಸಿದ್ರು. ಶಾಸಕರ ಸಮಸ್ಯೆ ಏನು, ಅಹವಾಲೇನು, ಯಾರ ಬಗ್ಗೆ ದೂರುಗಳಿದೆ, ಏನ್ ಆಕ್ರೋಶ ಇದೆ, ಪ್ರತಿಯೊಬ್ಬರ ಸಮಸ್ಯೆ ಕೇಳೋದಕ್ಕೆ ಅಂತಲೇ 20 ನಿಮಿಷ ಸಮಯ ನಿಗದಿಯಾಗಿತ್ತು. ಹಂತವಾಗಿ ಶಾಸಕರ ಜೊತೆ 1-to-1 ಸಭೆ ಮಾಡಿದ್ರು ಸುರ್ಜೇವಾಲಾ. ಅಷ್ಟಕ್ಕೆ ಮುಗ್ದಿಲ್ಲ, ಸಚಿವರನ್ನು ಕೂಡ ಕರೆದು ಸಭೆ ಮಾಡಿದ್ದಾರೆ. ಅಷ್ಟಕ್ಕೆ ಮುಗ್ದಿಲ್ಲ, ಪ್ರಮುಖ ಇಲಾಖೆಗಳ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸಿರೋದು ಈಗ ಈ ಸಿಟ್ಟು ನೆತ್ತಿಗೇರೋದಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ಯಾಕೆ? ಯಾವ ಅಧಿಕಾರದ ಮೇಲೆ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿದ್ರು? ಸಿಎಂ, ಡಿಸಿಎಂ ಸಚಿವರ ಅನುಪಸ್ಥಿತಿಯಲ್ಲಿ ಯಾಕೆ ಮಾಡಬೇಕಿತ್ತು ಸಭೆ? ಏನ್ ಕೇಳಿದ್ರು ಹಾಗಾದ್ರೆ ಅಧಿಕಾರಿಗಳ ಬಳಿ? ಇಲಾಖೆಗಳ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು ಸಭೆಯಲ್ಲಿ, ಏನ್ ಕೇಳಿದ್ರು, ಯಾವ ವಿಷಯ ಚರ್ಚೆಗೆ ಬಂತು ಅಂತ. ಈಗ ಸಿದ್ದರಾಮಯ್ಯ ಬಣದ ಸಚಿವರುಗಳು ಸಿಡಿದೆದ್ದಿದ್ದಾರೆ. ಸರ್ಕಾರದ ಕೆಲಸಗಳಲ್ಲಿ ಉಸ್ತುವಾರಿ ಮಧ್ಯಪ್ರವೇಶ ಮಾಡಿದ್ರೆ ಹೇಗೆ? ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ? ಅಸಮಾಧಾನ ಹೊರ ಹಾಕಿದ್ದಾರೆ ಸಚಿವರುಗಳು. 1-to-1 ಶಾಸಕರ ಸಭೆ ಬಗ್ಗೆನೇ ಅಸಮಾಧಾನ ಇತ್ತು ಸಿದ್ದರಾಮಯ್ಯ ಮತ್ತು ಅವರ ಬಣದಲ್ಲಿರೋ ಸಚಿವರುಗಳಿಗೆ. ಈ 1-to-1 ಶಾಸಕರ ಸಭೆ ಯಾಕೆ? ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ? ಇದ್ರ ಬಗ್ಗೆ ಒಂದು ಅಸಮಾಧಾನ ಅಂತೂ ಇತ್ತು. ಈಗ ಅಧಿಕಾರಿಗಳ ಜೊತೆಗಿನ ಸಭೆ ಸಿಡಿದೇಳೋ ಹಾಗೆ ಮಾಡಿದೆ. ಶಾಸಕರ ಜೊತೆಗಿನ ಸಭೆಯ ಬಗ್ಗೆಯೇ ಸಚಿವರು ಸಿಡಿದೆದ್ದಿದ್ರು. ಅಂಥದ್ರಲ್ಲಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ್ದಕ್ಕೆ ರಾಜಣ್ಣ ಸಿಟ್ಟಾಗಿದ್ದಾರೆ. ಸಹಕಾರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಭೆಗೆ ಕರೆದಿದ್ರು ಸುರ್ಜೇವಾಲಾ. ಸಭೆಗೆ ಹೋಗಬೇಕಾ ಅಂತ ಅಧಿಕಾರಿಗಳು ರಾಜಣ್ಣರನ್ನ ಕೇಳಿದ್ದಾರೆ. ಉಸ್ತುವಾರಿ ಸಭೆಗೆ ಬನ್ನಿ ಅಂತ ಕರೆದ ತಕ್ಷಣ ಅಧಿಕಾರಿಗಳು ಕೂಡ ಎದ್ದು ಹೋಗಕ್ಕಾಗಿಲ್ಲ. ರಾಜಣ್ಣ ಅವರ ಇಲಾಖೆ ಸಚಿವರು, ರಾಜಣ್ಣ ಸಹಕಾರ ಇಲಾಖೆ ಅಧಿಕಾರಿಗಳು ಸಭೆಗೆ ಹೋಗಬೇಕಾ ಕೇಳಿದ್ದಾರೆ ರಾಜಣ್ಣರನ್ನ. ಸಭೆಗೆ ಹೋಗಬೇಡಿ ಅಂತ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ ಸಚಿವರು. ಯಾವುದೇ ಕಾರಣಕ್ಕೂ ಕೂಡ ಸಭೆಗೆ ಹೋಗಬೇಡಿ ಅಂತ ತಾಕೀತು ಮಾಡಿದ್ರು ರಾಜಣ್ಣ. ಸಭೆಗೆ ಹೋದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು KN ರಾಜಣ್ಣ. ಇದು ಆಗಿರೋದು. ಪ್ರಮುಖ ಇಲಾಖೆಗಳ ಅಧಿಕಾರಿಗಳಿಗೆ ಕರೆ ಹೋಗಿದೆ ಸಭೆಗೆ ಬನ್ನಿ ಅಂತ. ಸುರ್ಜೇವಾಲಾರಿಂದ ಕರೆ ಬಂತು ಅಂತ ಎದ್ದು ಹೋಗೋ ಪರಿಸ್ಥಿತಿಯಲ್ಲೂ ಇಲ್ಲ. ಇಲಾಖೆ ಪ್ರತಿನಿಧಿಸುವಂತ ಸಚಿವರುಗಳಿಗೆ ಕರೆ ಹೋಗಿದೆ. ಸಹಕಾರ ಇಲಾಖೆ ಅಧಿಕಾರಿಗಳು ಹೋಗಬೇಕಾ ಬೇಡವಾ ಅಂತ ಸಚಿವರನ್ನ ಕೇಳಿದ್ದಾರೆ. ಅದಕ್ಕೆ ರಾಜಣ್ಣ ಕೊಟ್ಟಂತ ಉತ್ತರ ಸಿಟ್ಟಾಗಿದ್ದಾರೆ ರಾಜಣ್ಣ. ಯಾರು ಕೂಡ ಸಭೆಗೆ ಹೋಗಬೇಡಿ ಅಂತ ತಾಕೀತು ಮಾಡಿದ್ರು. ಅಷ್ಟರ ಮೇಲೂ ಸಭೆಗೆ ಹೋದ್ರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟರು. ಈ ಬೆಳವಣಿಗೆಯ ಬಗ್ಗೆ ಸಿದ್ದರಾಮಯ್ಯ ಬಣದ ಸಚಿವರುಗಳಿಗೆ ಅಸಮಾಧಾನ ಆಗಿದೆ. ಹಾಗಾಗಿ ಸಿಎಂ ಮುಂದೆ ತಮ್ಮ ಅಸಮಾಧಾನವನ್ನ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತನ್ನಿ ಇದನ್ನ ಅಂತ. ಸುರ್ಜೇವಾಲಾ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಂದಿದ್ದಾರಾ ಅಥವಾ ಸೂಪರ್ ಸಿಎಂ ಆಗ್ತಾ ಇದ್ದಾರಾ? ಸಿದ್ದರಾಮಯ್ಯ ಬಣದ ಸಚಿವರ ಪ್ರಶ್ನೆ ಇದು. ಶಾಸಕರ 1-to-1 ಸಭೆಯ ಬಗ್ಗೆಯೇ ಬಹಳ ದೊಡ್ಡ ಅಪಸ್ವರ ಇತ್ತು. ಯಾಕೆ ಅಂತ
ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತ ಬೆಳವಣಿಗೆಗಳು ಕೂಡ ಅಷ್ಟಿತ್ತು. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಇಂಥ ಹಲವು ಪ್ರಶ್ನೆಗಳು ಓಡಾಡ್ತಾ ಇರುವಾಗ 1-to-1 ಸಭೆ ಬಗ್ಗೆ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಕ್ಕೆ ಸಚಿವ ಕೆಎನ್ ರಾಜಣ್ಣ ಸಿಟ್ಟಾಗಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ನಡೆ ಸಂವಿಧಾನ ವಿರೋಧಿ ಕೃತ್ಯ ಇದು ಅಂತ ಸುರ್ಜೇವಾಲಾ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಅಧಿಕಾರಿಗಳನ್ನ ಕರೆದು ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಇವ್ರಿಗೆ ಹಕ್ಕೇ ಇಲ್ಲ. ಪಕ್ಷದ ಒಳಗಿರೋ ಯಾರನ್ನ ಬೇಕಾದ್ರೂ ಕರೆದು ಚರ್ಚೆ ಮಾಡಿ, ಅಧಿಕಾರಿಗಳನ್ನ ಕರೆದು ಮಾಹಿತಿ ಪಡೆಯೋಕೆ ಅವಕಾಶನೇ ಇಲ್ಲ. ಈ ಹಿಂದೆ ಅಧಿಕಾರಿ ಸಭೆ ಮಾಡಿದಾಗ ನಾನು ಸಭೆಯಲ್ಲಿದ್ದೆ. ಆ ಸಭೆಯ ನಡಾವಳಿಯಲ್ಲಿ ಅವರು ಭಾಗಿಯಾಗಿರಲಿಲ್ಲ. ಆಗ ಅಲ್ಲೇ ಇದ್ರು ಅನ್ನೋ ಕಾರಣಕ್ಕೆ ಬಂದಿದ್ರು ಅಷ್ಟೇ. ರಾಜಣ್ಣ ಅವ್ರು ಹೇಳಿರೋದು, ಅಧಿಕಾರಿಗಳನ್ನ ಸಭೆ ಕರೆದಿದ್ದರ ಬಗ್ಗೆ ರಾಜಣ್ಣ ಸಿಡಿದೆದ್ದಿದ್ದಾನೆ. ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬೋದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಎಲ್ಲಿ ನೋಡಿ, ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ DCM ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ, ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ನೋಡ್ರಿ, ಪಕ್ಷದಲ್ಲಿ ಯಾರು ಸರ್ಕಾರದ ಕಾರ್ಯವೈಖರಿಯಲ್ಲಿ ಸುರ್ಜೇವಾಲಾ ಹಸ್ತಕ್ಷೇಪ. ಸುರ್ಜೇವಾಲಾ ವಿರುದ್ಧ ದೂರು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರೆ ಸಿಎಂ. ಉಸ್ತುವಾರಿ ಧೋರಣೆ, ಕಾರ್ಯವೈಖರಿ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಈ ವಿಷಯವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಇಲಾಖೆಗಳಲ್ಲಿ ಅನಗತ್ಯ ಹಸ್ತಕ್ಷೇಪಕ್ಕೆ ಸಿಎಂ ಬೇಸರಗೊಂಡಿರೋದು. ಕಳೆದ ಬಾರಿ ದೆಹಲಿ ಭೇಟಿ ವೇಳೆಯೂ ದೂರು ನೀಡಿದ್ರು ಸಿಎಂ. ವ್ಯಾಪ್ತಿ ಮೀರಿ ವರ್ತಿಸ್ತಾ ಇರೋ ಸುರ್ಜೇವಾಲಾರನ್ನ ನಿಯಂತ್ರಿಸಿ, ಇಲ್ಲದಿದ್ರೆ ಪರಿಸ್ಥಿತಿ ಕೈ ಮೀರತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿ ಬಂದಿದ್ರು. ಈಗ ಮತ್ತೊಮ್ಮೆ ದೂರು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಈ ವಿಷಯವನ್ನ ರಾಹುಲ್ ಗಾಂಧಿ ಗಮನಕ್ಕೆ ತರೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದರಾಮಯ್ಯನವರು ಈ ಬಗ್ಗೆ ದೂರನ್ನ ನೀಡಲಿದ್ದಾರೆ. ವ್ಯಾಪ್ತಿ ಮೀರಿ ವರ್ತಿಸ್ತಾ ಇದ್ದಾರೆ ಸುರ್ಜೇವಾಲಾ, ಅವರನ್ನ ನಿಯಂತ್ರಿಸಿ, ಇಲ್ಲದಿದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಕೈ ಮೀರತ್ತೆ ಅಂತ ಹೇಳಿ ಬಂದಿದ್ರು ಕಳೆದ ಬಾರಿ ದೆಹಲಿಗೆ ಹೋದಾಗ ಸಿದ್ದರಾಮಯ್ಯನವರು. ಅದಾದ ನಂತರವೂ ಕೂಡ ರಾಜ್ಯದಲ್ಲಿ ಈ ತರದ ಬೆಳವಣಿಗೆ ಆಗ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಗಮನಕ್ಕೆ ತರೋದ್ರ ಬಗ್ಗೆ ಪ್ರಯತ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯ ಕಾಂಗ್ರೆಸ್ಸಿನ ಅಸಮಾಧಾನವನ್ನ ಬಗೆಹರಿಸೋದಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿರೋದು. ಈಗ ಸುರ್ಜೇವಾಲಾ ಹೋಗ್ತಾ ಇರುವಂತಹ ದಾರಿ ನೋಡ್ತಾ ಇದ್ರೆ ಉಳಿದವರು ಅಸಮಾಧಾನಗೊಂಡಿದ್ದಾರೆ. ಸೊ ಈ ವಿಷಯ ಯಾವ ರೀತಿ ಈಗ ಗೊಂದಲಕ್ಕೆ ಕಾರಣ ಆಗಿದೆ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ? ಇದು ಹೈಕಮಾಂಡ್ ಗಮನಕ್ಕೆ ಬರದೆ ಸುರ್ಜೇವಾಲಾ ಅವರು ಈ ರೀತಿ ಸ್ಟೆಪ್ ಇಡ್ತಾ ಇದ್ದಾರೆ ರಾಜ್ಯದಲ್ಲಿ ಅನಿಸ್ತಿದ್ಯಾ? ಕರ್ನಾಟಕದಲ್ಲಿ ಹೇಗಿರ್ತಕ್ಕಂಥ ಲಾಭವನ್ನ ಪಡೆಯುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಕೆಲ ಶಾಸಕರು ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಬಹಿರಂಗವಾದಂತಹ ಹೇಳಿಕೆ ನೀಡ್ತಾ ಇದ್ದಂತೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಹಲವು ಶಾಸಕರು ತಮಗಿರ್ತಕ್ಕಂಥ ಬೇಸರವನ್ನ ಹೊರ ಹಾಕುವಂತ ಪ್ರಯತ್ನವನ್ನು ಕೂಡ ಈ ಮೂಲಕ ಮಾಡಿದ್ರು. ಆದ್ರೆ ಅಂತಿಮವಾಗಿ ಇದರ ಲಾಭವನ್ನ ಪಡಿತಕ್ಕಂಥ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡಿದ್ದಾರೆ. ಒಂದ್ ಕಡೆ ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ ಸುರ್ಜೇವಾಲಾ ಅವರು, ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿ ಸಚಿವರ ಜೊತೆ ಚರ್ಚೆ ಮಾಡಿದ ಬೆನ್ನಲ್ಲಿ ಅಧಿಕಾರಿಗಳನ್ನು ಕೂಡ ಕರೆದು ಮಾತಾಡುವ ಪ್ರಯತ್ನಕ್ಕೆ ಸುರ್ಜೇವಾಲಾ ಮುಂದಾಗಿರ್ತಕ್ಕಂಥ ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳನ್ನ ಕರೆದು ಮಾತಾಡ್ಲಿಕ್ಕೆ ಮುಂದಾದಂತ ಸುರ್ಜೇವಾಲಾ ಅದನ್ನು ಪ್ರಾರಂಭಿಕವಾಗಿ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅದು ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ವಿಷಯ ಮುಟ್ಟಿದೆ. ರಾಜಣ್ಣ ಅವರು ಈ ವಿಚಾರದ ತೀವ್ರವಾಗಿರ್ತಕ್ಕಂಥ ಬೇಸರ ಮತ್ತು ಅಸಮಾಧಾನ, ಸಿಟ್ಟನ್ನು ಹೊರಹಾಕಿದ್ದಾರೆ. ಆಗ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅಂದರೆ ಸುರ್ಜೇವಾಲಾ ಅವರು ಸಹಕಾರ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಇತರೆ ಇಲಾಖೆ ಅಧಿಕಾರಿಗಳನ್ನ ಕರೆದು ಮಾತಾಡುವ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ತೀವ್ರವಾಗಿರ್ತಕ್ಕಂಥ ವಿರೋಧಕ್ಕೆ ಕಾರಣವಾಗಿರುವಂತದ್ದು. ಇದು ಮುಖ್ಯಮಂತ್ರಿ ಗಮನ ಕೂಡ ಹೋಗಿದೆ. ಮುಖ್ಯಮಂತ್ರಿಗಳು ಕಳೆದ ಬಾರಿ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರಿಗೆ ಇದನ್ನ ತಿಳಿಸುವಂತ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಹಲವು ರೀತಿ ಚರ್ಚೆಗೆ ಕಾರಣವಾಗಿದೆ.
ಸುರ್ಜೇವಾಲಾ ಅವರ ಹಸ್ತಕ್ಷೇಪದ ಬಗ್ಗೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಟೀಕೆ ಟಿಪ್ಪಣಿಗಳನ್ನ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಅವಕಾಶವನ್ನು ಬಳಕೆ ಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಈಗ ಸುರ್ಜೇವಾಲಾ ತಮ್ಮ ಕಾರ್ಯವನ್ನು ಮುಂದುವರಿಸಿದ್ದು ಸಹಕಾರ ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜಣ್ಣ ಅವರ ಸ್ಥಿತಿಗೆ ಕಾರಣ ಆಗಿದೆ. ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತ ಸಚಿವರುಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹೈಕಮಾಂಡ್ ಮುಂದೆ ತಮ್ಮ ವಿರೋಧವನ್ನು ಕೂಡ ಈಗಾಗಲೇ ದಾಖಲು ಮಾಡಿದ್ದಾರೆ. ಒಟ್ಟಲ್ಲಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸುರ್ಜೇವಾಲರು ಕರ್ನಾಟಕದಲ್ಲಿರ್ತಕ್ಕಂಥ ರಾಜಕೀಯವಾಗಿರುವಂತ ಒಂದಷ್ಟು ವ್ಯತ್ಯಾಸದ ಲಾಭವನ್ನು ಪಡೆದುಕೊಂಡು ಇಲಾಖೆ ಮೇಲೆ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನವನ್ನ ಈ ಮೂಲಕ ನಡೆಸ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬಂದಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಅವರ ಆಪ್ತ ಬಳಗದ ಸಚಿವರುಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಹೈಕಮಾಂಡ್ಗೆ ಇದನ್ನು ತಿಳಿಸುವಂತ ಪ್ರಯತ್ನವೂ ಕೂಡ ಈಗಾಗಲೇ ಆಗಿದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.